ನೋಡಿ ಸರ್ಕಾರದ್ದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದ್ ಕಡೆ ಕೊಡೋದು ಮತ್ತೊಂದ್ ಕಡೆ ಕಿತ್ಕೊಳ್ಳೋದೇ ಕಾಂಗ್ರೆಸ್ನ ಸಾಧನೆ. ಕಾಂಗ್ರೆಸ್ನ ಸಾಧನೆ ಏನು ಅಂತ ಕೇಳಿದ್ರೆ ಒಂದ್ ಕಡೆ ಕೊಡೋದು ಮತ್ತೊಂದ್ ಕಡೆ ಕಿತ್ಕೊಳ್ಳೋದು. ಹಾಲಿನ ದರ ಏರಿಕೆ ಪ್ರಸ್ತಾವನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡ ಕಾರಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ. ಬೆಲೆ ಏರಿಕೆ ಮಾಡೋದು ಜನರಿಂದ ಸುಲಿಗೆ ಮಾಡೋದು. ಬೆಲೆ ಏರಿಕೆ ಮೇಲೆ ನೋಡಿ, ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ, ಜನರ ಜೀವನ ಕಷ್ಟ ಆಗ್ತಾ ಇದೆ. ಜನರೇ ಇವರಿಗೆ ಬುದ್ಧಿ ಕಲಿಸುವಂತಹ ಸಮಯ ಬಂದಿದೆ. ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಗ್ಯಾರಂಟಿಯ ಹೊರೆ ಸರಿ ಮಾಡಬೇಕಲ್ಲ, ಗ್ಯಾರಂಟಿಯ ಹೊರೆಯನ್ನ ಸರಿದೂಗಿಸ್ಬೇಕಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಗ್ಯಾರಂಟಿಗೆ ಬಿಡುಗಡೆ ಮಾಡೋದಕ್ಕೆ ಹಣ ಇಲ್ಲ. ಹಾಗಾಗಿ ಜನರ ಜೇಬಿಗೇನೆ ಈಗ ಸರ್ಕಾರ ಕತ್ರಿ ಹಾಕುವಂತಹ ಕೆಲಸ ಮಾಡ್ತಾ ಇದೆ. ಹಾಲಿನ ದರ ಏರಿಕೆ ಪ್ರಸ್ತಾವನೆಯ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಅನುಸರಿಸ್ತಾ ಇದೆ ಇವತ್ತು ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಎರಡನೇ ಬಾರಿಗೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಏನು ಹೈನುಗಾರಿಕೆಗೆ ಬೆಂಬಲ ಕೊಡಬೇಕು ಅಂತೇಳಿ ಪ್ರೋತ್ಸಾಹನ ಕೊಟ್ಟಿದ್ರು. 700-800 ಕೋಟಿ ಇವತ್ತು ಕೂಡ ಬಾಕಿ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕಿನ್ನೂ ಕೂಡ ಉತ್ತರ ಕೊಡ್ತಾ ಇಲ್ಲ. ಈ ರೀತಿ ಒಂದು ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಎರಡನೇ ಬಾರಿಗೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಏನು ಹೈನುಗಾರಿಕೆಗೆ ಬೆಂಬಲ ಕೊಡಬೇಕು ಅಂತೇಳಿ ಪ್ರೋತ್ಸಾಹನ ಕೊಟ್ಟಿದ್ರು. 700-800 ಕೋಟಿ ಇವತ್ತು ಕೂಡ ಬಾಕಿ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕಿನ್ನೂ ಕೂಡ ಉತ್ತರ ಕೊಡ್ತಾ ಇಲ್ಲ. ಈ ರೀತಿ ಒಂದು ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಎರಡನೇ ಬಾರಿಗೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ